ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಗೊಬ್ಬರಗಾಗಿ ಅನ್ನದಾತರು ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಸ್ರೇಲ್, ಅಮೇರಿಕಾ, ಇರಾನ್ ಮಧ್ಯೆ ನಡೆದಂಥ ರಣಭೀಕರ ಯುದ್ಧದ ಬಿಸಿ ಇವತ್ತು ನೇಗಿಲು ಯೋಗಿಗಳಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಟೋಟಲಿ ಯೂರಿಯಾ ಇರ್ಬೋದು, DAP ಇರ್ಬೋದು, ಸಾಕಷ್ಟು ಗೊಬ್ಬರಗಾಗಿ ಹಾಹಾಕಾರ ಸೃಷ್ಟಿಯಾಗ್ಯದ. ನಾವು ಗಾಂಧಿ ಗಂಜಲಿದ್ದೆವು, ನೋಡ್ಬೋದು ನೀವು ದೃಶ್ಯದಲ್ಲಿ. ವೀರಭದ್ರೇಶ್ವರ್ ಅಂಥೇಳಿ ಅಧಿಕೃತ ವಿತರಕರು, ಅದ್ರ ನಿಜಕ್ಕೂ ಗೊಬ್ಬರ ಸಿಗ್ತಾ ಇಲ್ಲ. ರೈತರು ಈಗಾಗಲೇ ಸಾಕಷ್ಟು ಗೊಬ್ಬರಗೋಸ್ಕರ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ರಣಭೀಕರ ಯುದ್ಧದ ಬಿಸಿ ಈ ಬಾರಿ ಗೊಬ್ಬರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಸುಮಾರು 30-40% ಗೊಬ್ಬರ ಏನು ಹೊರ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಆ ಭಾಗದಲ್ಲಿ ಎಕ್ಸ್ಪೋರ್ಟ್ ಆಗ್ತಿತ್ತು. ಆ ಎಕ್ಸ್ಪೋರ್ಟ್ ಬಂದಾದ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಈಗಾಗಲೇ ಏನು 12 to 32 ಮತ್ತು 10-26 ಇವೇನು ಗೊಬ್ಬರಗಳಿವೆ, ಈ ಗೊಬ್ಬರಗಳೆಲ್ಲ ಹೊರ ರಾಜ್ಯದಿಂದ ಬರ್ತೀವಿ. ಪಕ್ಕದಲ್ಲಿ ನೋಡ್ಬೋದು ನೀವು ಈಗಾಗಲೇ ಯೂರಿಯಾ ಗೊಬ್ಬರ ಇದೆ. ಹೊರ ದೇಶಗಳಿಂದ ಬರ್ತಾ ಇದ್ದಂಥ ಗೊಬ್ಬರ ಎಕ್ಸ್ಪೋರ್ಟ್ ಬಂದಾದ ಹಿನ್ನೆಲೆಯಲ್ಲಿ ಗೊಬ್ಬರಗ ಹಾಹಾಕಾರ ಸೃಷ್ಟಿಯಾಗ್ಯದ ಅಂತ ಹೇಳ್ಬೋದು. ಟೋಟಲಿ ರೈತರು ಈಗಾಗಲೇ ಆ ಬಿತ್ತನೆಗಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಗೊಬ್ಬರಗೋಸ್ಕರ ಆ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ಅದರ ಗೊಬ್ಬರ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಕೇಂದ್ರ ಸರ್ಕಾರ ಗಡಿ ಜಿಲ್ಲೆ ಬೀದರ್ನ ಅನ್ನದಾತರತ್ತ ನೋಡಬೇಕು, ನಮಗೆ ಗೊಬ್ಬರ ಪೂರೈಸಬೇಕು ಎಂಬುದು ಬೇಡಿಕೆ ರೈತರದಾಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ನಾವು ಗೊಬ್ಬರಗಳನ್ನು ತೋರಿಸ್ತಾ ಇದ್ದೀವಿ. ಟೋಟಲಿ ನೋಳಕ್ಕೆ ಸಿಗಪ್ಲೆ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ. ಕಾರಣ ಈಗಾಗಲೇ ಶಾರ್ಟೇಜ್ ಅಂತ ಹೇಳ್ಬೋದು. ಸಾಕಷ್ಟು ರೈತರು ಭೀ ಇಲ್ಲಿ ಇದ್ದಾರೆ, ಅಂಗಡಿ ಮಾಲೀಕರು ಕೂಡ ಇದ್ದಾರೆ. ನೇರವಾಗಿ ರೈತರಿಗೆ ಮಾತಾಡ್ಸೋಣ. ಟೋಟಲಿ ಎಲ್ಲಿಂದ ಬಂದಿರಿ, ಏನು ಗೊಬ್ಬರ ತೊಗೊಳಕ್ಕೆ ಬಂದಿರಿ? ನಾವು DAP ಗೊಬ್ಬರ ತೊಗೊಳ ಬಂದಿರಿ. ಸಿಗ್ತಾ ಇದೆಯಲ್ಲ? ಇಲ್ಲ ರೀ, ಸಿಗಲತ್ತಿಲ್ಲ. ಏನು ಹೇಳ್ತಾ ಇದ್ದಾರೆ? ಇನ್ನು ನಾಳೆ ನಾಡ್ದಿಗಲ್ಲತ್ತಾರೆ. ಎಷ್ಟು ಎಕರೆ ಹೊಲ ಅದ ನಿಮ್ಗೆ? ನಮ್ಮದು 4 ಎಕರೆ ಅದ ರೀ. ಏನೇನು ಬೆಳೀತೀರಿ? ಸೋಯಾ, ಉದ್ದು. ಓಕೆ, ನೀವೇನು ತೊಗೊಳಕ್ಕೆ ಬಂದಿರಿ ಸರ್? ಸರ್, ನಾನು ಯೂರಿಯಾ ಗೊಬ್ಬರ ತೊಗೊಳಬೇಕು, DAP ತೊಗೊಳಕ್ಕೆ ಬಂದಿದ್ದೇನೆ ಸರ್. ಸಿಗ್ತಾ ಇದೆ? ಸಿಗ್ತಾ ಇಲ್ಲ ಸರ್. 2-3 ದಿವಸ ಇದು ಬಂದಿದೆ. ಪಾಣಿ ತೊಗೊಂಡು ಬರ್ರಿ, ಅದು ತೊಗೊಂಡು ಬರ್ರಿ ಅಂತಂದ್ರೆ ಹ್ಞೂ ಅಂತೇಳಿದೆ. ಪಾಣಿ ತೊಗೊಂಡು ಬಂದೆವು ಮಧ್ಯಾಹ್ನ 4 ಗಂಟೆ ಅಂತಲ್ಲತ್ತಾರ. ಬಟ್ ನಾವು ಹೇಳೋದೇನು ಅಂದ್ರೆ ರೈತರಿಗೆಲ್ಲ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು, ದುಕಾನ್ದವ್ರಿಗೂ ಅನುಕೂಲ ಮಾಡಬೇಕು, ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ರೈತ ಪರದಾಡಬೇಕು. ಇವತ್ತು ಹೋಗಿದ್ದ ದಿವಸ ನಾಳೆ ಮಳೆ ಬಿತ್ತಂದ್ರೆ 8 ದಿವಸ ಒಂದು ಹೊಲ ಖರಾಬ್ ಆಗ್ತದೆ. ಹೊಲ ಖರಾಬ್ ಆಯ್ತು ಅಂದ್ರೆ ರೈತಗೆ ಉಳಿಮೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಂದು ಸಾಕಷ್ಟು ತಕ್ಲೀಫ್ಗಳವ. ರೈತರದ್ದು ಎತ್ತೆತ್ಕೊಂಡು ಸರ್ಕಾರ ಆಗಲಿ, ಸರ್ಕಾರ ಕೊಟ್ಟರೆ ದುಕಾನ್ದವ್ರು ಮಾರ್ತಾರೆ. ದುಕಾನ್ದವ್ರು ಕೊಡೋದ್ರಿಂದ ಸರ್ಕಾರದಿಂದ ಏನು ಬರೋಕ್ಕಾಗಲ್ಲ. ಇವ್ರೇನು ಪ್ರೊಡಕ್ಟ್ ಮಾಡಲ್ಲ. ಬಟ್ ಎಲ್ಲ ದುಕಾನ್ದಾಗ ಏನು ಇಷ್ಟ ಹಾಕದ ಏನಿಲ್ಲ ಎಲ್ಲ ರೈತರಿಗೆ ಮುಟ್ಲತ್ತ ಇಲ್ಲ ಅಂಬೋದು ಸಂಪೂರ್ಣವಾದ ಮಾಹಿತಿ ತಾವು ತೊಗೋಬೇಕು. ಒಳ್ಳೆ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳಿಗೆ ಬಿಡಬೇಕು. ಇದ್ರ ಹಿನ್ನೆಲೆ ಏನದ, ಇದು ರೂಪುರೇಷೆಗಳನ್ನು ಹೊರತರಬೇಕು, ಜನರಿಗೆ ಅನುಕೂಲ ಮಾಡಬೇಕಂತೇಳಿ ನಂದು ಕಳಕಳಿ ವಿನಂತಿ. ನಿಜಕ್ಕೂ ಎಲ್ಲೋ ಒಂದು ಕಡೆ ಮುಂಗಾರು ಹಂಗಾಮಿನ ಬಿತ್ತನೆಯನ್ನು ಈಗಾಗಲೇ ಆರಂಭ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಗೊಬ್ಬರಗಾಗಿ ರೈತರು ನಿಜಕ್ಕೂ ಈ ವರ್ಷ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಅನ್ನದಾತರು ಗೊಬ್ಬರಗೋಸ್ಕರ ಪಡ್ತಾ ಇದ್ದು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಗೊಬ್ಬರಗಾಗಿ ಅನ್ನದಾತರು ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಸ್ರೇಲ್, ಅಮೇರಿಕಾ, ಇರಾನ್ ಮಧ್ಯೆ ನಡೆದಂಥ ರಣಭೀಕರ ಯುದ್ಧದ ಬಿಸಿ ಇವತ್ತು ನೇಗಿಲು ಯೋಗಿಗಳಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಟೋಟಲಿ ಯೂರಿಯಾ ಇರ್ಬೋದು, DAP ಇರ್ಬೋದು, ಸಾಕಷ್ಟು ಗೊಬ್ಬರಗಾಗಿ ಹಾಹಾಕಾರ ಸೃಷ್ಟಿಯಾಗ್ಯದ. ನಾವು ಗಾಂಧಿ ಗಂಜಲಿದ್ದೆವು, ನೋಡ್ಬೋದು ನೀವು ದೃಶ್ಯದಲ್ಲಿ. ವೀರಭದ್ರೇಶ್ವರ್ ಅಂಥೇಳಿ ಅಧಿಕೃತ ವಿತರಕರು, ಅದ್ರ ನಿಜಕ್ಕೂ ಗೊಬ್ಬರ ಸಿಗ್ತಾ ಇಲ್ಲ. ರೈತರು ಈಗಾಗಲೇ ಸಾಕಷ್ಟು ಗೊಬ್ಬರಗೋಸ್ಕರ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ರಣಭೀಕರ ಯುದ್ಧದ ಬಿಸಿ ಈ ಬಾರಿ ಗೊಬ್ಬರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಸುಮಾರು 30-40% ಗೊಬ್ಬರ ಏನು ಹೊರ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಆ ಭಾಗದಲ್ಲಿ ಎಕ್ಸ್ಪೋರ್ಟ್ ಆಗ್ತಿತ್ತು. ಆ ಎಕ್ಸ್ಪೋರ್ಟ್ ಬಂದಾದ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಈಗಾಗಲೇ ಏನು 12 to 32 ಮತ್ತು 10-26 ಇವೇನು ಗೊಬ್ಬರಗಳಿವೆ, ಈ ಗೊಬ್ಬರಗಳೆಲ್ಲ ಹೊರ ರಾಜ್ಯದಿಂದ ಬರ್ತೀವಿ. ಪಕ್ಕದಲ್ಲಿ ನೋಡ್ಬೋದು ನೀವು ಈಗಾಗಲೇ ಯೂರಿಯಾ ಗೊಬ್ಬರ ಇದೆ. ಹೊರ ದೇಶಗಳಿಂದ ಬರ್ತಾ ಇದ್ದಂಥ ಗೊಬ್ಬರ ಎಕ್ಸ್ಪೋರ್ಟ್ ಬಂದಾದ ಹಿನ್ನೆಲೆಯಲ್ಲಿ ಗೊಬ್ಬರಗ ಹಾಹಾಕಾರ ಸೃಷ್ಟಿಯಾಗ್ಯದ ಅಂತ ಹೇಳ್ಬೋದು. ಟೋಟಲಿ ರೈತರು ಈಗಾಗಲೇ ಆ ಬಿತ್ತನೆಗಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಗೊಬ್ಬರಗೋಸ್ಕರ ಆ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ಅದರ ಗೊಬ್ಬರ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಕೇಂದ್ರ ಸರ್ಕಾರ ಗಡಿ ಜಿಲ್ಲೆ ಬೀದರ್ನ ಅನ್ನದಾತರತ್ತ ನೋಡಬೇಕು, ನಮಗೆ ಗೊಬ್ಬರ ಪೂರೈಸಬೇಕು ಎಂಬುದು ಬೇಡಿಕೆ ರೈತರದಾಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ನಾವು ಗೊಬ್ಬರಗಳನ್ನು ತೋರಿಸ್ತಾ ಇದ್ದೀವಿ. ಟೋಟಲಿ ನೋಳಕ್ಕೆ ಸಿಗಪ್ಲೆ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ. ಕಾರಣ ಈಗಾಗಲೇ ಶಾರ್ಟೇಜ್ ಅಂತ ಹೇಳ್ಬೋದು. ಸಾಕಷ್ಟು ರೈತರು ಭೀ ಇಲ್ಲಿ ಇದ್ದಾರೆ, ಅಂಗಡಿ ಮಾಲೀಕರು ಕೂಡ ಇದ್ದಾರೆ. ನೇರವಾಗಿ ರೈತರಿಗೆ ಮಾತಾಡ್ಸೋಣ. ಟೋಟಲಿ ಎಲ್ಲಿಂದ ಬಂದಿರಿ, ಏನು ಗೊಬ್ಬರ ತೊಗೊಳಕ್ಕೆ ಬಂದಿರಿ? ನಾವು DAP ಗೊಬ್ಬರ ತೊಗೊಳ ಬಂದಿರಿ. ಸಿಗ್ತಾ ಇದೆಯಲ್ಲ? ಇಲ್ಲ ರೀ, ಸಿಗಲತ್ತಿಲ್ಲ. ಏನು ಹೇಳ್ತಾ ಇದ್ದಾರೆ? ಇನ್ನು ನಾಳೆ ನಾಡ್ದಿಗಲ್ಲತ್ತಾರೆ.
ಎಷ್ಟು ಎಕರೆ ಹೊಲ ಅದ ನಿಮ್ಗೆ? ನಮ್ಮದು 4 ಎಕರೆ ಅದ ರೀ. ಏನೇನು ಬೆಳಿತ್ರಿ? ಸೋಯಾ ಉದ್ದು. ಓಕೆ. ನೀವೇನು ತೊಗೊಳಕ್ ಬಂದಿರಿ ಸರ್? ಸರ್ ನಾನು ಯೂರಿಯಾ ಗೊಬ್ಬರ ತೊಗೊಳಬೇಕು DAP ತೊಗೊಳಕ್ಕೆ ಬಂದಿದ್ದೇನೆ ಸರ್. ಸಿಗ್ತಾ ಇದೆ? ಸಿಗ್ತಾ ಇಲ್ಲ ಸರ್, 2-3 ದಿವಸ ಇದು ಬಂದಿದೆ. ಪಾಣಿ ತೊಗೊಂಡು ಬರ್ರಿ ಅದು ತೊಗೊಂಡು ಬರ್ರಿ ಅಂತಂದ್ರೆ ಹ್ಞೂ ಅಂತೇಳಿದೆ. ಪಾಣಿ ತೊಗೊಂಡು ಬಂದೆವು ಮಧ್ಯಾಹ್ನ 4 ಗಂಟೆ ಅಂತಲ್ಲತ್ತಾರ. ಬಟ್ ನಾವು ಹೇಳೋದೇನು ಅಂದ್ರೆ ರೈತರಿಗೆಲ್ಲ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು, ದುಕಾನ್ದವ್ರಿಗೂ ಅನುಕೂಲ ಮಾಡಬೇಕು, ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ರೈತ ಪರದಾಡಬೇಕು. ಇವತ್ತು ಹೋಗಿದ್ದ ದಿವಸ ನಾಳೆ ಮಳೆ ಬಿತ್ತಂದ್ರೆ 8 ದಿವಸ ಒಂದು ಹೊಲ ಖರಾಬ್ ಆಗ್ತದೆ. ಹೊಲ ಖರಾಬ್ ಆಯ್ತು ಅಂದ್ರೆ ರೈತಗೆ ಉಳಿಮೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಂದು ಸಾಕಷ್ಟು ತಕ್ಲೀಫ್ಗಳವ. ರೈತರದ್ದು ಎತ್ತೆತ್ಕೊಂಡು ಸರ್ಕಾರ ಆಗಲಿ ಸರ್ಕಾರ ಕೊಟ್ಟರೆ ದುಕಾನ್ದವ್ರು ಮಾರ್ತಾರೆ. ದುಕಾನ್ದವ್ರು ಕೊಡೋದ್ರಿಂದ ಸರ್ಕಾರದಿಂದ ಏನು ಬರೋಕ್ಕಾಗಲ್ಲ, ಇವ್ರೇನು ಪ್ರೊಡಕ್ಟ್ ಮಾಡಲ್ಲ. ಬಟ್ ಎಲ್ಲ ದುಕಾನ್ದಾಗ ಏನು ಇಷ್ಟ ಹಾಕದ ಏನಿಲ್ಲ ಎಲ್ಲ ರೈತರಿಗೆ ಮುಟ್ಲತ್ತ ಇಲ್ಲ ಅಂಬೋದು ಸಂಪೂರ್ಣವಾದ ಮಾಹಿತಿ ತಾವು ತೊಗೋಬೇಕು. ಒಳ್ಳೆ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳಿಗೆ ಬಿಡಬೇಕು. ಇದ್ರ ಹಿನ್ನೆಲೆ ಏನದ ಇದು ರೂಪುರೇಷೆಗಳನ್ನು ಹೊರತರಬೇಕು, ಜನರಿಗೆ ಅನುಕೂಲ ಮಾಡ್ಬೇಕಂತೇಳಿ ನಂದು ಕಳಕಳಿ ವಿನಂತಿ. ನಿಜಕ್ಕೂ ಎಲ್ಲೋ ಒಂದು ಕಡೆ ಮುಂಗಾರು ಹಂಗಾಮಿನ ಬಿತ್ತನೆ ಏನು ಈಗಾಗಲೇ ಆರಂಭ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಗೊಬ್ಬರಗಾಗಿ ರೈತರು ನಿಜಕ್ಕೂ ಈ ವರ್ಷ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಅನ್ನದಾತರು ಗೊಬ್ಬರಗೋಸ್ಕರ ಪಡ್ತಾ ಇದ್ದು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಗೊಬ್ಬರಗಾಗಿ ಅನ್ನದಾತರು ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಸ್ರೇಲ್, ಅಮೇರಿಕ, ಇರಾನ್ ಮಧ್ಯೆ ನಡೆದಂಥ ರಣಭೀಕರ ಯುದ್ಧದ ಬಿಸಿ ಗೊತ್ತ ನೇಗಿಲು ಯೋಗಿಗಳಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಟೋಟಲಿ ಯೂರಿಯಾ ಇರ್ಬೋದು, DAP ಇರ್ಬೋದು, ಸಾಕಷ್ಟು ಗೊಬ್ಬರಗಾಗಿ ಹಾಹಾಕಾರ ಸೃಷ್ಟಿಯಾಗ್ಯದ. ನಾವು ಗಾಂಧಿ ಗಂಜಲಿದ್ದೆವು, ನೋಡ್ಬೋದು ನೀವು ದೃಶ್ಯದಲ್ಲಿ. ವೀರಭದ್ರೇಶ್ವರ್ ಅಂಥೇಳಿ ಅಧಿಕೃತ ವಿತರಕರು, ಅದ್ರ ನಿಜಕ್ಕೂ ಗೊಬ್ಬರ ಸಿಗ್ತಾ ಇಲ್ಲ. ರೈತರು ಈಗಾಗಲೇ ಸಾಕಷ್ಟು ಗೊಬ್ಬರಗೋಸ್ಕರ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ರಣಭೀಕರ ಯುದ್ಧದ ಬಿಸಿ ಈ ಬಾರಿ ಗೊಬ್ಬರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಸುಮಾರು 30-40% ಗೊಬ್ಬರ ಏನು ಹೊರ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಆ ಭಾಗದಲ್ಲಿ ಎಕ್ಸ್ಪೋರ್ಟ್ ಆಗ್ತಿತ್ತು. ಆ ಎಕ್ಸ್ಪೋರ್ಟ್ ಬಂದಾದ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಈಗಾಗಲೇ ಏನು 12 to 32 ಮತ್ತು 10-26 ಇವೇನು ಗೊಬ್ಬರಗಳಿವೆ, ಈ ಗೊಬ್ಬರಗಳೆಲ್ಲ ಹೊರ ರಾಜ್ಯದಿಂದ ಬರ್ತೀವಿ. ಪಕ್ಕದಲ್ಲಿ ನೋಡ್ಬೋದು ನೀವು ಈಗಾಗಲೇ ಯೂರಿಯಾ ಗೊಬ್ಬರ ಇದೆ. ಹೊರ ದೇಶಗಳಿಂದ ಬರ್ತಾ ಇದ್ದಂಥ ಗೊಬ್ಬರ ಎಕ್ಸ್ಪೋರ್ಟ್ ಬಂದಾದ ಹಿನ್ನೆಲೆಯಲ್ಲಿ ಗೊಬ್ಬರಗ ಹಾಹಾಕಾರ ಸೃಷ್ಟಿಯಾಗ್ಯದ ಅಂತ ಹೇಳ್ಬೋದು. ಟೋಟಲಿ ರೈತರು ಈಗಾಗಲೇ ಆ ಬಿತ್ತನೆಗಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಗೊಬ್ಬರಗೋಸ್ಕರ ಆ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ಅದರ ಗೊಬ್ಬರ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಕೇಂದ್ರ ಸರ್ಕಾರ ಗಡಿ ಜಿಲ್ಲೆ ಬೀದರ್ನ ಅನ್ನದಾತರತ್ತ ನೋಡಬೇಕು, ನಮಗೆ ಗೊಬ್ಬರ ಪೂರೈಸಬೇಕು ಎಂಬುದು ಬೇಡಿಕೆ ರೈತರದಾಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ನಾವು ಗೊಬ್ಬರಗಳನ್ನು ತೋರಿಸ್ತಾ ಇದ್ದೀವಿ. ಟೋಟಲಿ ನೋಳಕ್ಕೆ ಸಿಗಪ್ಲೆ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ. ಕಾರಣ ಈಗಾಗಲೇ ಶಾರ್ಟೇಜ್ ಅಂತ ಹೇಳ್ಬೋದು. ಸಾಕಷ್ಟು ರೈತರು ಭೀ ಇಲ್ಲಿ ಇದ್ದಾರೆ, ಅಂಗಡಿ ಮಾಲೀಕರು ಕೂಡ ಇದ್ದಾರೆ. ನೇರವಾಗಿ ರೈತರಿಗೆ ಮಾತಾಡ್ಸೋಣ. ಟೋಟಲಿ ಎಲ್ಲಿಂದ ಬಂದಿರಿ, ಏನು ಗೊಬ್ಬರ ತೊಗೊಳಕ್ಕೆ ಬಂದಿರಿ? ನಾವು DAP ಗೊಬ್ಬರ ತೊಗೊಳಕ್ಕೆ ಬಂದಿವಿ. ಸಿಗ್ತಾ ಇದೆಯಲ್ಲ? ಇಲ್ಲ ರೀ, ಸಿಗಲತ್ತಿಲ್ಲ. ಏನು ಹೇಳ್ತಾ ಇದ್ದಾರೆ? ಇನ್ನು ನಾಳೆ ನಾಡ್ದಿವಲ್ಲತ್ತಾರೆ. ಎಷ್ಟು ಎಕರೆ ಹೊಲ ಅದ ನಿಮ್ಗೆ? ನಮ್ಮದು 4 ಎಕರೆ ಅದ ರೀ. ಏನೇನು ಬೆಳಿತ್ರಿ? ಸೋಯಾ ಉದ್ದು. ಓಕೆ. ನೀವೇನು ತೊಗೊಳಕ್ಕೆ ಬಂದಿರಿ ಸರ್? ಸರ್ ನಾನು ಯೂರಿಯಾ ಗೊಬ್ಬರ ತೊಗೊಳಬೇಕು, DAP ತೊಗೊಳಕ್ಕೆ ಬಂದಿದ್ದೇನೆ ಸರ್. ಸಿಗ್ತಾ ಇದೆ? ಸಿಗ್ತಾ ಇಲ್ಲ ಸರ್, 2-3 ದಿವಸ ಇದು ಬಂದಿದೆ. ಪಾಣಿ ತೊಗೊಂಡು ಬರ್ರಿ ಅದು ತೊಗೊಂಡು ಬರ್ರಿ ಅಂತಂದ್ರೆ ಹ್ಞೂ ಅಂತೇಳಿದೆ. ಪಾಣಿ ತೊಗೊಂಡು ಬಂದೆವು ಮಧ್ಯಾಹ್ನ 4 ಗಂಟೆ ಅಂತಲ್ಲತ್ತಾರ. ಬಟ್ ನಾವು ಹೇಳೋದೇನು ಅಂದ್ರೆ ರೈತರಿಗೆಲ್ಲ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು, ದುಕಾನ್ದವ್ರಿಗೂ ಅನುಕೂಲ ಮಾಡಬೇಕು, ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ರೈತ ಪರದಾಡಬೇಕು. ಇವತ್ತು ಹೋಗಿದ್ದ ದಿವಸ ನಾಳೆ ಮಳೆ ಬಿತ್ತಂದ್ರೆ 8 ದಿವಸ ಒಂದು ಹೊಲ ಖರಾಬ್ ಆಗ್ತದೆ. ಹೊಲ ಖರಾಬ್ ಆಯ್ತು ಅಂದ್ರೆ ರೈತಗೆ ಉಳಿಮೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಂದು ಸಾಕಷ್ಟು ತಕ್ಲೀಫ್ಗಳವ. ರೈತರದ್ದು ಎತ್ತೆತ್ಕೊಂಡು ಸರ್ಕಾರ ಆಗಲಿ ಸರ್ಕಾರ ಕೊಟ್ಟರೆ ದುಕಾನ್ದವ್ರು ಮಾರ್ತಾರೆ. ದುಕಾನ್ದವ್ರು ಕೊಡೋದ್ರಿಂದ ಸರ್ಕಾರದಿಂದ ಏನು ಬರೋಕ್ಕಾಗಲ್ಲ, ಇವ್ರೇನು ಪ್ರೊಡಕ್ಟ್ ಮಾಡಲ್ಲ. ಬಟ್ ಎಲ್ಲ ದುಕಾನ್ದಾಗ ಏನು ಇಷ್ಟ ಹಾಕದ ಏನಿಲ್ಲ ಎಲ್ಲ ರೈತರಿಗೆ ಮುಟ್ಲತ್ತ ಇಲ್ಲ ಅಂಬೋದು ಸಂಪೂರ್ಣವಾದ ಮಾಹಿತಿ ತಾವು ತೊಗೋಬೇಕು. ಒಳ್ಳೆ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳಿಗೆ ಬಿಡಬೇಕು. ಇದ್ರ ಹಿನ್ನೆಲೆ ಏನದ ಇದು ರೂಪುರೇಷೆಗಳನ್ನು ಹೊರತರಬೇಕು, ಜನರಿಗೆ ಅನುಕೂಲ ಮಾಡ್ಬೇಕಂತೇಳಿ ನಂದು ಕಳಕಳಿ ವಿನಂತಿ. ನಿಜಕ್ಕೂ ಎಲ್ಲೋ ಒಂದು ಕಡೆ ಮುಂಗಾರು ಹಂಗಾಮಿನ ಬಿತ್ತನೆ ಏನು ಈಗಾಗಲೇ ಆರಂಭ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಗೊಬ್ಬರಗಾಗಿ ರೈತರು ನಿಜಕ್ಕೂ ಈ ವರ್ಷ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಅನ್ನದಾತರು ಗೊಬ್ಬರಗೋಸ್ಕರ ಪಡ್ತಾ